ವಿಚಿತ್ರ ರ್ಯಾಬಿಟ್, ಫ್ಲಫಿ ಕ್ಯಾಟ್, ಡ್ಯಾನ್ಸಿಂಗ್ ಬರ್ಡ್, ಪ್ಯಾಂಟ್ಸ್ ಹಾಕಿರುವ ಕೋಳಿ, ಕರ್ಲಿ ಫೆದರ್ ಪಿಜನ್, ಸ್ಟನ್ನಿಂಗ್ ಸಾಲುಕಿ ಡಾಗ್, donkeys and many more. Hello Manchis, welcome back to my channel. ಇವತ್ತಿದು ವಿಡಿಯೋಲಿ ನಾವು ಬ್ಯಾರೇನಿದು ಮಾರಾಯಿ 2025 ವಿಸಿಟ್ ಮಾಡಿದ್ದೇವೆ. ವೆನ್ಯೂ ರೀಚ್ ಮಾಡೋದೇ ದೊಡ್ಡ ಎಕ್ಸ್ಪೀರಿಯನ್ಸ್. ರೋಡ್ಸ್ ಫುಲ್ ಬ್ಲಾಕ್ ಆಗಿತ್ತು, ಪಾರ್ಕಿಂಗ್ ಫುಲ್. ಡಿಫ್ರೆಂಟ್ ಕಡೆ ಪಾರ್ಕ್ ಮಾಡಿ ಶಟಲ್ ಬಸ್ಸಿಗೆ ವೇಟ್ ಮಾಡಬೇಕಿತ್ತು. ವೇಟ್ ಮಾಡುವಾಗನೇ ಫ್ಯೂ ಮಿನಿಟ್ಸಿಗೆ ರೈನ್ ಸ್ಟಾರ್ಟ್ ಆಯ್ತು. ನನ್ನ ಮಮ್ಮಿ ಮತ್ತೆ ಆಂಟಿ ಮಂಡೆ ಎಲ್ಲ ಕವರ್ ಮಾಡಿದ್ರು. ಫೈನಲಿ ನಾವು ವೆನ್ಯೂ ರೀಚ್ ಆದೇವೆ. ಇದು ಬಂದು 8th ಆನ್ಯುವಲ್ ಬ್ಯಾರೇನ್ ಅನಿಮಲ್ ಅಂಡ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಶೋ, ಶಾರ್ಟ್ ಅಲ್ಲಿ ಮಾರಾಯಿ 2025 ಅಂತ. ಪ್ಲೇಸ್ ಸೂಪರ್ ಕ್ರೌಡೆಡ್ ಆಗಿತ್ತು. ಫಸ್ಟ್ ಆಗಿ ವೆಲ್ಕಮ್ ಮಾಡ್ಲಿಕ್ಕಿದ್ದದು ಮ್ಯಾಗ್ನಿಫಿಷೆಂಟ್ ಆಗಿ ಮೆಜೆಸ್ಟಿಕ್ ಆದ ಹಾರ್ಸಸ್ ಬಿಲ್ಟ್ ನೋಡಿಯೇ ಇಂಪ್ರೆಸ್ ಆದೆವು ನಾವು. ಇಲ್ಲಿದೆಂತ ಒಳ್ಳೆ ಅಂದರೆ ನಮಗೆ ಹತ್ತಿರ ಹೋಗಿ ಅವರನ್ನು ಟಚ್ ಎಲ್ಲ ಮಾಡ್ಬೋದು, ಫೀಡ್ ಸಹ ಮಾಡ್ಬೋದು ಆ್ಯನಿಮಲ್ಸನ್ನು. ಹೀಗೆ ಇದು ಡಾಂಕಿ ಕತ್ತೆಯಲ್ಲಿ ತಗೊಂಡು ಹೋಗ್ತಾ ಇದ್ರು. ಮತ್ತು ಇಲ್ಲಿ ಕೌಸ್ ಇತ್ತು ಬೇರೆ ಬೇರೆ ಟೈಪ್. ಇದು ನಾವು ಫಸ್ಟ್ ಶೋ ಬಂದು ರ್ಯಾಬಿಟ್ ಶೋಗೆ ಹೋದದು. ಅಲ್ಲಿ ಸಹ ಉದ್ದ ಲೈನ್ ಇತ್ತು. ಇಂತು ಲೈನ್ ಎಲ್ಲ ನಿಲ್ತು. ನಾವು ಫೈನಲಿ ಎಂಟರ್ ಆದ್ವಿ ಆ್ಯಂಡ್ ವೇಟ್ ಮಾಡಿದ್ದು ವರ್ತ್ ಇತ್ತು. ಬಿಕಾಸ್ ದ ರ್ಯಾಬಿಟ್ಸ್ ಲೈಫಲ್ಲಿ ನಾನು ನೋಡಲಿಲ್ಲ ಇಂಥ ಟೈಪು. ಫ್ಲಫಿ ಕಾಟನ್ ಬಾಲ್ ಆಗಿತ್ತೆಲ್ಲ ಸಹ ಡಿಫ್ರೆಂಟ್ ವೆರೈಟಿ ಇತ್ತು. ಇಂಥ ಸ್ಪೀಸೀಸ್ ಎಲ್ಲಿ ಸಹ ನೋಡಿರ್ಲಿಕ್ಕಿಲ್ಲ. ಇದಂತೂ ನನಗೆ ತುಂಬ ವಿಚಿತ್ರ ಕಂಡಿತ್ತು. ನಾವು ಸಹ ರ್ಯಾಬಿಟನ್ನೆಲ್ಲ ಟಚ್ ಎಲ್ಲ ಮಾಡಿ ಆಚೆ ಈಚೆ ಹೋಗ್ತಾ ಇದ್ದೇವೆ. ತುಂಬ ಕ್ಯೂಟ್ ಇದ್ದರು. ಕೆಲವರೆಲ್ಲ ಸುಮ್ಮನೆ ಚಿಲ್ ಮಾಡ್ತಾಯಿದ್ರು ಅವರಷ್ಟಕ್ಕೆ. ಹೆದರಿದ್ದ ಅಂತ ಗೊತ್ತಿಲ್ಲ, ಬಟ್ ದೂರ ಇದ್ದರು. ಮತ್ತು ಇಲ್ಲಿ ಒಂದು ಜಾಗದಲ್ಲಿ ಹಿಡಿಲಿಕ್ಕೆ ಸಹ ಬಿಡ್ತಾಯಿದ್ರು. ಡಿಫ್ರೆಂಟ್ ಆಗಿದ್ದರು. ಇದರ ಕಣ್ಣೆಲ್ಲ ಸಹ ತುಂಬ ಚೆಂದ ಇತ್ತು. ಕೆಲವು ಇದರಲ್ಲಿ ಸಹ ತುಂಬ ಆ್ಯಕ್ಟಿವ್ ಇದ್ದರು, ಕೆಲವರು ಅವರಷ್ಟಕ್ಕೆ ಇದ್ದರು. ಮತ್ತು ತಿಂತಾಯಿದ್ರು, ನೀರು ಕುಡಿತಾಯಿದ್ರು, ಅವರದೇ ಪ್ರಪಂಚದಲ್ಲಿದ್ದರು ಎಲ್ಲ ರ್ಯಾಬಿಟ್ಸ. ಅದರ ಹತ್ರ ಬೋರ್ಡ್ ಬೇರೆ ಇತ್ತು, ಯಾವ ಟೈಪ್ ಇದು, ಎಲ್ಲಿದು ರ್ಯಾಬಿಟ್ ಅಂತ. ಕಿಡ್ಡಿನ ಕ್ಯಾಂಡಿ ಸ್ಟೋರ್ ವೈಬ್ ಬರ್ತಾ ಇತ್ತು. ಇಲ್ಲಿ ತುಂಬ ಪೇರೆಂಟ್ಸ್ ಮಕ್ಕಳನ್ನು ಹಿಡ್ಕೊಂಡು ಬಂದಿದ್ರು. ಸೊ ಅವರಿಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಮಕ್ಕಳೆಲ್ಲ ಆಚೆ ಈಚೆ ರ್ಯಾಬಿಟನ್ನು ನೋಡಿ ಎಕ್ಸೈಟ್ಮೆಂಟಲ್ಲಿ ಇದ್ದರು. ತುಂಬ ಕ್ಯೂಟಾಗಿ ಚೆಂದ ಇದ್ರು ಎಲ್ಲ ರ್ಯಾಬಿಟ್ಸ. ಇದು ಒಂದು ನೋಡಿ, ಇದರ ಕಣ್ಣೇ ಬೇರೆ ಉಂಟು. ಹೀಗೆ ಇತ್ತು. ಇದು ಪೋಸ್ ಕೊಡ್ತಾ ಇತ್ತು ನನಗೆ ತಿಂಡಿ ತಿಂತ. ತುಂಬ ಅಡಾರಬಲ್ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್. ವೇಟ್ ಮಾಡುವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದೆ ನಾನು. ಆದರೂ ಸಹ ಇಲ್ಲಿಗೆ ಬಂದ ಮೇಲೆ ಎಲ್ಲ ಕಂಪ್ಲೇಂಟ್ ವ್ಯಾನಿಷ್ ಆಯಿತು. ಅಷ್ಟು ಕ್ಯೂಟ್ ಇದ್ರೆ ಎಲ್ಲರೂ ಸಹ. ಖುಷಿ ಅಂದರೆ ಖುಷಿ ಆಯಿತು ನನಗೆ ರ್ಯಾಬಿಟ್ಸ್ ನೋಡಿ. ನೆಕ್ಸ್ಟ್ ನಾವು ಬಂದು ಕ್ಯಾಟ್ ಶೋಗೆ ಹೋದದು. ಇಲ್ಲಿ ಜಾಸ್ತಿಯಾಗಿ ಪರ್ಷಿಯನ್ ಕ್ಯಾಟ್ಸ್ ಇದ್ದದು. ಎಲ್ಲ ಫುಲ್ ರಾಣಿ ವೈಬಲ್ಲಿದ್ದರು. ಖಾಲಿ ಕುತ್ಕೊಂಡು ಲುಕ್ಕು ಕೊಡ್ತಾಯಿದ್ರು. ಟಿಪಿಕಲ್ ಕ್ಯಾಟ್ ಬಿಹೇವಿಯರೇ ಹೇಳ್ಬೋದು ಇವರಿಗೆ. ಓನರ್ಸ್ ಎಲ್ಲ ಅವರನ್ನು ಎಂಟರ್ಟೈನ್ಡ್ ಆಗಿ ಇರ್ತಾಯಿದ್ರು, ಅವರೊಟ್ಟಿಗೆ ಆಡ್ತಾಯಿದ್ರು. ಸೊ ಅವ್ರು ಬೋರ್ ಆಗಬಾರ್ದಂತ. ಟಿಪಿಕಲ್ ಕ್ಯಾಟ್ ಓನರ್ಸಿಗೆ ಗೊತ್ತಿರ್ಬೋದು, ಹೀಗೆ ಇರ್ತಾರೆ ಕ್ಯಾಟ್ಸ್ ಅಂತ ರಾಣಿಗಳಾಗಿ. ಎಲ್ಲ ಕ್ಯಾಟ್ಸ್ ಎಲ್ಲರೂ ನೋಡಿಕೊಂಡಿದ್ರು. ಈ ಕೆಲವ್ರು ನಿದ್ದೆಯಲ್ಲಿ ಬ್ಯುಸಿ ಇದ್ದರು, ಕೆಲವರು ಸುಮ್ಮನೆ ಇದ್ದರು ಅವರಷ್ಟಕ್ಕೆ. ಪರ್ಷನ್ ಬಿಟ್ಟು ಬೇರೆ ಸಹ ಇತ್ತು. ನೆಕ್ಸ್ಟ್ ಶೋ ಬಂದು ಫ್ಯಾನ್ಸಿ ಬರ್ಡ್ ಶೋ ಅಂತ. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಬರ್ಡ್ಸ್ ಇತ್ತು. ಸೂಪರ್ ಕ್ಯೂಟ್, ನಾಯ್ಸಿ ಆಗಿತ್ತು. ಎಲ್ಲರೂ ಕೆರೆ ಮಾಡ್ತವೇ ಇದ್ದರು. ಚಂದ ಅಂದರೆ ಚಂದ ಕಲರ್ಸ್ ಎಲ್ಲ. ಇವರು ನೋಡಿ ಅಟ್ಯಾಕಿಗೆ ಹೊರಟಾಗಿ ಎಂತಕ್ಕೆ ಇತ್ತು ಅವರು. ಇವರಿಗೆಲ್ಲ ಕೆಲವು ಬರ್ಡ್ಸಿಗೆಲ್ಲ ಪ್ರೈಸ್ ಎಲ್ಲ ಸಿಕ್ಕಿತ್ತು. ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿದ್ರು ಅವರು. ಎಂತೆಲ್ಲ ಡಿಫ್ರೆಂಟ್ ಕ್ಲಾಸ್ ಕಾಂಪಿಟಿಷನ್ಸಲ್ಲಿ ಪ್ರೈಸ್ ಎಲ್ಲ ಇತ್ತು. ಸುಮಾರು ಅಂದರೆ ಸುಮಾರು ಬರ್ಡ್ಸ್ ಇದ್ದರು. ನನಗೆ ಈ ಬರ್ಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಇಲ್ಲಿ ನೋಡಿ ಔಲ್ ಆಗಿತ್ತು ಅದರ ಫೇಸ್. ನನಗೆ ಔಲ್ ನೋಡಿದಾಗೆ ಅನಿಸ್ತು ಒಮ್ಮೆ ನೋಡಿದಾಗ. ಇದೇ ಬರ್ಡ್ ಇದು. ಸುಮಾರು ಕಲರ್ಸ್ ಇತ್ತು. ಎಲ್ಲ ಒಂದು ಇಡೀ ಏರಿಯಾ ಈ ಬರ್ಡ್ಸ್ ಒಟ್ಟಿಗಿತ್ತು. ಎಲ್ಲರದ್ದು ಮುಖ ನೋಡಿ ಒಂಚೂರು ಔಲ್ ಆಗಿವೇ ಉಂಟು. ಅದರ ಹೆಸರು ನನಗೆ ಗೊತ್ತಾಗಲಿಲ್ಲ, ಬಟ್ ತುಂಬ ಕ್ಯೂಟ್ ಅನಿಸ್ತು. ಡಿಫ್ರೆಂಟ್ ಕಲರ್ಸ್ ಒಟ್ಟಿಗೆ ಇನ್ನೂ ಸಹ ಚೆಂದ ಕಾಣ್ತಾ ಇತ್ತು. ಬರ್ಡ್ಸ್ ಸಹ ಕೆಲವು ಬರ್ಡ್ಸ್ ಸುಮ್ಮನೆ ಅವರಷ್ಟಕ್ಕಿದ್ರು, ಮತ್ತು ಕೆಲವರಂತೂ ಹೈಪರ್ ಅಂದರೆ ಹೈಪರ್ ಆ್ಯಕ್ಟಿವ್ ಇದ್ದರು. ನೋಡಿದ ಕೂಡಲೇ ಡ್ಯಾನ್ಸ್ ಮಾಡ್ತಾಯಿದ್ರು, ಉಲ್ಟಾ ಪುಲ್ಟಾ ಮಾಡ್ತಾಯಿದ್ರು. ಇಲ್ಲಿ ಬಂತು ನೋಡಿ ಡ್ಯಾನ್ಸಿಂಗ್. ಇದು ಭಯಂಕರ ಫನ್ನಿ ಅನಿಸ್ತು ನನಗೆ ಇದನ್ನು ನೋಡುವಾಗ. ಎಂತೋ ಮಾಡ್ತಾ ಇತ್ತದು. ಎಸ್ಕೇಪ್ ಆಗಲಿಕ್ಕೆ ನೋಡ್ತಾ ಇತ್ತು ಅನಿಸ್ತದೆ ನನಗೆ, ಈ ಜನರಿಂದ ದೂರ ಹೋಗುವ ಅಂತ. ಎಂತೋ ಮಾಡ್ತಾ ಇತ್ತದು ಅದಷ್ಟಕ್ಕೆ.
ಸ್ವಲ್ಪ ಬಿಗ್ ಬರ್ಡ್ಸನ್ನು ಬೇರೆ ಸೈಡ್ ಇಟ್ಟಿದ್ರು ಅವರು. ತುಂಬ ಪ್ರಿಟಿ ಇದ್ರು ಇವರದ್ದು. ಇದು ಪಿಂಕ್ ಇದಂತೂ ಕಲರೇ ಬೇರೆ, ಇದರದ್ದು ಬ್ಲೂ ಐಸ್ ಇತ್ತು. ಅದು ಎಂತ ಮಾಡಿದರೆ ಸಹ ಆಚೆ ಈಚೆ ನೋಡ್ತಾ ಇತ್ತು. ಇದರ ಕಲರ್ ನೋಡಿ ಎಂತ ಪ್ರಿಟಿ ಅಂತ. ಯಾರೊಬ್ಬರು ಕೈ ಕೊಟ್ಟದ್ದು ಅದಕ್ಕೆ ಸಹ ಹೋಗ್ತಾ ಇತ್ತು, ಅದು ಆಡ್ತಾ ಇತ್ತು. ನೆಕ್ಸ್ಟ್ ಬಂದು ಫ್ಯಾನ್ಸಿ ಚಿಕನ್ ಶೋ ಅಂತ. ಈ ನಮ್ಮನೆ ಕೋಳಿಗಳುಂಟಂತ ನನಗೆ ಸತ್ಯವಾದ ಗೊತ್ತಿರಲಿಲ್ಲ. ಕೋಳಿಯೊಟ್ಟಿಗೆ ಡಕ್ಸ್ ಎಲ್ಲ ಸಹ ಇದ್ದರು. ಇದರ ಕಾಲಲ್ಲಿ ಸಹ ಫೆದರ್ಸ್ ಉಂಟು, ಬೇರೆ ಬೇರೆ ನಮ್ಮನೆ ಇತ್ತು. ಆ್ಯಂಡ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಇತ್ತು. ಇದನ್ನು ನೋಡಿ ಸೂಪರ್ ಕ್ಯೂಟ್ ಆಗಿದ್ರು. ಇದರಲ್ಲಂತೂ ಕಣ್ಣೇ ಕಾಣ್ತಾ ಇರಲಿಲ್ಲ. ಕಣ್ಣು ಉಂಟು ಬಟ್ ನಮಗೆ ಕಾಣ್ತಾ ಇರಲಿಲ್ಲ ಅನಿಸ್ತದೆ. ಸೂಪರ್ ಕ್ಯೂಟ್. ಫೆದರ್ಸ್ ಬೇರೆ ಇದ್ರದ್ದು, ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಫೆದರ್ಸ್. ಈ ಕೋಳಿಯನ್ನು ನೋಡುವಾಗಂತೂ ನಂಗೆ ಅದು ಪ್ಯಾಂಟ್ ಹಾಕಿದಾಗೆ ಅನಿಸ್ತಾ ಇತ್ತು. ಕಾಲೆಲ್ಲ ಇದ್ದಾಗೆ ಉಂಟು ನೋಡಿದ್ದಕ್ಕೆ. ಪ್ಲೇಸ್ ಫುಲ್ ಕ್ರೌಡೆಡ್ ಆಗಿತ್ತು, ಎಲ್ಲಿ ನೋಡಿದ್ರೆ ಸಹ ಜನರಿದ್ದರು. ನೆಕ್ಸ್ಟ್ ಬಂದು ಫ್ಯಾನ್ಸಿ ಪಿಜನ್ ಶೋ. ನನಗೆ ಸತ್ಯ ಹೇಳೋದಂದರೆ 0 ಎಕ್ಸ್ಪೆಕ್ಟೇಷನ್ಸ್ ಒಟ್ಟಿಗೆ ಒಳಗೆ ಹೋದದ್ದು ನಾನು. ಪಿಜನನ್ನು ಎಂತ ನೋಡ್ಲಿಕ್ಕೆ ಉಂಟಂತ. ಬಟ್ ಎಂಟರ್ ಆದ ಕೂಡಲೇ ಬೇರೆ ಬೇರೆ ಟೈಪ್ಸ್ ಪಿಜನ್ ಕಂಡಿತು. ಇದರ ನೋಡಿ ಕುತ್ತಿಗೆಯ ಮಂಡೆ ಅಂತೂ ವಿಚಿತ್ರ ಉಂಟಿದ್ರದು. ಪಿಜನ್ಸ್ ಸಹ ವರ್ಲ್ಡಲ್ಲಿ ಇಂಥದ್ದೆಲ್ಲ ಉಂಟಾ ಅಂತ ಅನಿಸ್ತು. ನಮಗೆ ಗೊತ್ತಿರೋದು ಅದು ನಾರ್ಮಲ್ ಪಿಜನ್ಸ್ ಮಾತ್ರ, ಅಲ್ಲಿ ನಾರ್ಮಲ್ ಸಹ ಇತ್ತು. ಈ ಪಿಜನನ್ನು ನೋಡಿ ಅಂತೂ ನನಗೆ ಸತ್ಯ ಶಾಕಲ್ಲಿ ಹೋದೆ. ಫೆದರ್ಸಲ್ಲಿ ಕರ್ಲಿ ಫೆದರ್ಸ್ ಇದ್ದಾಗೆ ಎಂಥ ಬ್ಯೂಟಿಫುಲ್ ಡಿಸೈನ್. ಒಂದು ಯಾರೋ ಇಟ್ಟ ಹಾಗೆ ಉಂಟು. ಅದಕ್ಕೆ ಪೆನ್ಸಿಲ್ ಶೇವಿಂಗ್ಸ್ ಇರ್ತದಲ್ಲ, ಆ ನಮ್ಮನೆ ಕಾಣ್ತಾ ಇತ್ತು ನನಗೆ. ಬೇರೆ ಬೇರೆ ಕಲರ್ಸಲ್ಲಿ ಇತ್ತು, ಒಂದಕ್ಕಿಂತ ಒಂದು ಚಂದ. ಇದಂತೂ ನನ್ನ ಫೇವ್ರೆಟ್ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದ್ರು ಈ ಕರ್ಲಿದು ಪಿಜನ್ಸ್. ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಪಿಜನ್ ನೋಡಿದ್ದೇವೆ. ಇವರನ್ನು ನೋಡಿ, ಪೀಕಾಕ್ ಆಗಿ ಫುಲ್ ಪಂಕನ್ನು ಓಪನ್ ಮಾಡಿದಾಗೆ ಉಂಟಿದು. ತುಂಬ ಯೂನಿಕ್. ಫ್ಯಾಲ್ಕನ್ ಶೋಗೆ ಹೋದೇವೆ. ಇಲ್ಲಿ ಕೆಲವುದ್ರದ್ದೆಲ್ಲ ಕಣ್ಣು ಮುಚ್ಚಿ ಇಟ್ಟಿದ್ರು, ಅದು ಅಟ್ಯಾಕ್ ಮಾಡೋದಾಗೆ. ನೆಕ್ಸ್ಟ್ ಹೋದದ್ದು ಸಾಲುಕಿ ಡಾಗ್ಸಿಗೆ. ಸೂಪರ್ ಬ್ಯೂಟಿಫುಲ್ ಡಾಗ್ಸ್, ಸ್ಟ್ರಾಂಗ್ ಮಸ್ಕ್ಯುಲರ್ ಡಾಗ್ಸ್ ಇದ್ರು ಇದರಲ್ಲಿ. ಈ ಶೋ ಒಳಗೆ ಅವರ ಓನರ್ಸ್ ಇದ್ರು ಅನಿಸ್ತದೆ, ಡಾಗ್ ಓನರ್ಸ್. ಯಾಕಂದರೆ ಕೆಲವರೆಲ್ಲ ಡಾಗನ್ನೆಲ್ಲ ಎತ್ತಿಕೊಂಡೆಲ್ಲ ಆಚೆ ಈಚೆ ಎಲ್ಲ ಹೋಗ್ತಾ ಇದ್ರು. ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗ್ ಡಾಗ್ಸ್ ಅಂತ ಕರಿಬೋದು ಇವರನ್ನು. ಕೆಲವರೆಲ್ಲ ಸುಮ್ಮನೆ ಜನರನ್ನು ನೋಡ್ತಾ ಇದ್ರು, ಎಲ್ಲಿ ತಂದು ಹಾಕಿದ್ದೀರ ನನ್ನ ನೆನೆಸ್ತಾ ಇರಬೇಕು ಇವರೆಲ್ಲ. ಮತ್ತು ನಾವು ಆಚೆ ಹೋದೆವು ಸ್ವಲ್ಪ. ಅಲ್ಲಿ ಫುಲ್ ಡೆಕೋರೇಟ್ ಮಾಡಿಟ್ಟಿದ್ರು ಟ್ರೀಸ್ ಆ್ಯಂಡ್ ಲೈಟ್ ಒಟ್ಟಿಗೆ. ತುಂಬ ಚೆಂದ ಕಾಣ್ತಾ ಇತ್ತು. ರಿಯಲ್ ಟ್ರೀ ಆಗಿ ಗ್ಲೋ ಆದಾಗಿತ್ತು. ಮತ್ತು ಕ್ಯಾಮಲ್ಸನ್ನು ಓಪನಲ್ಲಿ ಸ್ಪಾಟ್ ಮಾಡಿದ್ದೇವೆ ನಾವು. ತುಂಬ ಮೆಜೆಸ್ಟಿಕ್ ಕಾಣ್ತಾ ಇತ್ತು. ಮತ್ತು ನಾವು ನಡ್ಕೊಂಡು ಫುಡ್ ಟ್ರಕ್ ಆಚೆ ಹೋದೆವು. ಸೆಟಪ್ ತುಂಬಾ ಚೆಂದ ಮಾಡಿದ್ರು ಅವರು. ಫುಡ್ ಟ್ರಕ್ ಒಳಗೆ ಹೋಗುವಾಗನೇ ರಾಶಿ ಜನರು, ಒಳಗೆ ಅಂತೂ ನೆಕ್ಸ್ಟ್ ಲೆವೆಲ್ ಜನರು. ಫುಲ್ ಎಲ್ಲ ಕಡೆ ರಾಶಿ ಕೌಂಟರ್ಸ್ ಇತ್ತು, ಬಟ್ ತುಂಬ ಜನರಿದ್ದರು. ನಾವು ಇಲ್ಲಿ ತಿನ್ನಲಿಕ್ಕೆ ಡಿಸೈಡ್ ಮಾಡಿದ್ದೇವೆ. ನಾವು ತಗೊಂಡದ್ದು ಫ್ರೆಂಚ್ ಫ್ರೈಸ್, ಫುಲ್ ಸಾಸ್ ಲೋಡೆಡ್ ಫ್ರೆಂಚ್ ಫ್ರೈಸ್ ತಗೊಂಡದ್ದು ನಾವು. ತುಂಬ ಒಳ್ಳೆ ಇತ್ತು. ಮತ್ತು ನಾವು ಹೋದದ್ದು ಡಾಗ್ ಶೋಗೆ. ಇಲ್ಲಿ ನಮ್ಮ ನಾರ್ಮಲ್ ಡಾಗ್ಸ್ ಎಲ್ಲ ಇದ್ದರು, ತುಂಬ ಕ್ಯೂಟ್. ಮತ್ತು ಅಲ್ಲಿ ಒಂದು ಶೋ ಏನೋ ನಡೀತಾ ಇತ್ತು, ಡಾಗ್ ಶೋ. ಈ ಜರ್ಮನ್ ಶೆಪರ್ಡ್ ಕೇಳಲೇ ಇಲ್ಲ ಓನರೊಟ್ಟಿಗೆ ನಡೀಲಿಕ್ಕೆ. ಬಟ್ ಎಲ್ಲ ಡಾಗ್ಸಿಗೆ ಪ್ರೈಸ್ ಇತ್ತು. ಹೊರಗಡೆ ಬರುವಾಗ ಕ್ಯಾಮಲ್ಸ್, ಡಾಂಕೀಸ್, ಹಾರ್ಸಸ್ ಎಲ್ಲ ಸಿಕ್ಕಿದ್ರು ನೋಡಲಿಕ್ಕೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಂದು ಒಳ್ಳೆತ್ತಂತ ಹೇಳ್ಬೋದು, ಬಿಕಾಸ್ ಆಫ್ ದಿ ಆ್ಯನಿಮಲ್ಸ್. ಲಾಂಗ್ ವೇಟ್ ಆ್ಯಂಡ್ ಕ್ರೌಡ್ ಎಲ್ಲ ಇತ್ತು, ಆದರೂ ಸಹ ಆ್ಯನಿಮಲ್ಸ್ ವರ್ ಬ್ಯೂಟಿಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.